ಹೆಲೋ ಎವ್ರಿವನ್, ವೆಲ್ಕಮ್ ಟು ಹರಿಪೀಡಿಯಾ. ಆಕ್ಚುಲಿ ಇವಾಗ ನಾವು ಕೈಯಲ್ಲಿ ಹಾಕೊಂಡಿರೋ ರಿಂಗ್ ಆಗಿರಲಿ, ಕತ್ತಲ್ಲಿ ಹಾಕೊಂಡಿರೋ ಚೈನ್ ಆಗಿರಲಿ, ಅದು ಗೋಲ್ಡ್ ಆಗಿತ್ತು ಅಂತಂದ್ರೆ ಅದು ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ? ಏನಕ್ಕೆ ಗೋಲ್ಡ್ ನಮ್ಮ ಪ್ರಪಂಚದಲ್ಲಿ ಸಿಗೋದು ತುಂಬಾ ಲಿಮಿಟೆಡ್ ಆಗಿದೆ? ಲಿಮಿಟೆಡ್ ಆಗಿ ಸಿಗೋದ್ರಿಂದಾನೇ ಅದು ಅಷ್ಟೊಂದು ಕಾಸ್ಟ್ಲಿ ಆಗಿದೆಯಾ, ಇಲ್ಲ ಅಂತಂದ್ರೆ ಇದನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗತ್ತಾ? ಗೋಲ್ಡ್ ಅನ್ನ ನಮ್ಮ ಕೈಯಾರೆ ನಾವು ಮಾಡಿದ್ರೆ ಅದು ಎಷ್ಟೊಂದು ಚೀಪ್ ಆಗಿರುತ್ತೆ? ಇವತ್ತಿನ ದಿನ ನಾವು ಗೋಲ್ಡ್ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ, ಗೋಲ್ಡ್ ಎಲ್ಲೆಲ್ಲ ಸಿಗುತ್ತೆ, ಏನಕ್ಕೆ ಅದು ಅಷ್ಟೊಂದೆಲ್ಲ ಅಬೆಂಡೆಂಟ್ ಆಗಿಲ್ಲ, ಮತ್ತೆ ನಾವು ಅದನ್ನೆಲ್ಲ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಒಂದು ಪ್ರಾಡಕ್ಟ್ ಆಗಿ ಮಾಡಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಮೊದಲು ಗೋಲ್ಡ್ ಅಂತ ಅನ್ನೋದು ಅರ್ತ್ ಮೆಟೀರಿಯಲ್ ಇಲ್ಲ ಅಂತ ತಿಳ್ಕೊಳ್ಳಿ, ಅದು ಒಂದು ಸ್ಟಾರ್ ಡಸ್ಟ್ ಅಂತ ತಿಳ್ಕೊಳ್ಳಿ. ಸ್ಟಾರ್ ಇವಾಗ ಬರ್ಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ಆ ಸ್ಟಾರ್ ಇಂದ ಬಂದಿರೋ ಡಸ್ಟೇ ಈ ಪ್ರಪಂಚದೊಳಗೆ ಇರೋದು. ಅದನ್ನೇ ನಾವು ಇವಾಗ ಡಿಗ್ ಮಾಡಿ ಎಲ್ಲಾ ಕಡೆ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಇವಾಗ ಎಲ್ಲಾ ಕಡೆ ಮೈನ್ಸ್ ನ ನೋಡಿರ್ತೀರಾ, ಪ್ರಾಬಬ್ಲಿ ನೀವು KGF ಅಂತ ಒಂದು ಫಿಲಿಂ ನ ನೋಡಿದ್ರೆ ಅದರಲ್ಲಿ ಗೋಲ್ಡ್ ಮೈನ್ಸ್ ಹೆಂಗೆಲ್ಲ ಫಂಕ್ಷನ್ ಆಗುತ್ತೆ ಅಂತ ತೋರಿಸಿರ್ತಾರೆ. ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಬಹುದು, ಗೋಲ್ಡ್ ಅಂತ ಅನ್ನೋದು ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಹೆಂಗೆ ಎಲ್ಲ ಡಿಗ್ ಮಾಡಿ ಭೂಮಿಯಿಂದ ಕೆಳಗೆ ಹೋಗಿ ಅಷ್ಟೊಂದು ಡೀಪೆಸ್ಟ್ ವೆಲ್ಸ್ ಎಲ್ಲ ಹೋಗಿ ತೆಗಿತಿದ್ದಾರೆ ಅಂತ ನೀವು ನೋಡಬಹುದು. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಫ್ರಾಗ್ಸ್ ಎಲ್ಲ ಇರ್ತವೆ, ಅದನ್ನ ನೋಡಿ ಜನ ಹೆದರ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅದನ್ನ ಸಾಯಿಸಿ ಪ್ರಾಬಬ್ಲಿ ಅಲ್ಲಿ ಮೇಲ್ಗಡೆ ಬರೋದಕ್ಕೆ ತುಂಬಾ ಹೊತ್ತಾಗುತ್ತೆ, ಕರೆಂಟ್ ಜಾಸ್ತಿ ಖರ್ಚಾಗುತ್ತೆ, ಮ್ಯಾನ್ ಪವರ್ ಜಾಸ್ತಿ ಖರ್ಚಾಗುತ್ತೆ ಅಂತ ಅಲ್ಲೇ ಫ್ರಾಗ್ ನ ಕಟ್ ಮಾಡಿ ಅದೇ ಫ್ರಾಗ್ ನ ತಿಂದಿರೋರು ಇದ್ದಾರೆ. ಈ KGF ಅಲ್ಲಿ ಅಂತೂ ಎಲ್ಲರೂ ತುಂಬಾನೇ ಮೈನಿಂಗ್ ಮಾಡಿ ಎಲ್ಲ ಗೋಲ್ಡ್ ಅನ್ನು ತೆಗೆದಿದ್ದಾರೆ. ಅದರಿಂದಾನೇ KGF ಅಲ್ಲಿ ಅರೌಂಡ್ 2000s ಅಲ್ಲಿ ಎಲ್ಲಾನು ಭೂಕಂಪ ಬರ್ತಿತ್ತು ಅಂತ ಹೇಳ್ತಾರೆ. ಸೊ ಅದರಿಂದಾನೇ ಈ ಗೋಲ್ಡ್ ಮೈನ್ಸ್ ನ ಮುಚ್ಚಿರ್ತಾರೆ. ಸೊ ಈ ಗೋಲ್ಡ್ ಮೈನ್ ನ ಮುಚ್ಚಿರೋದ್ರಿಂದ ಅರ್ತ್ ಕ್ವೇಕ್ ಏನಾದ್ರೂ ಸ್ಟಾಪ್ ಆಯ್ತಾ ಅಂತ ನೀವು ಕೇಳಿದ್ರೆ ಆಬ್ವಿಯಸ್ಲಿ ಎಸ್. ಇವಾಗ ನಾನು ಕೂಡ ಇಲ್ಲೇ KGF ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಹೇಳ್ಬೇಕು ಅಂತಂದ್ರೆ ಇವಾಗ ಒಂದು ಅರ್ತ್ ಕ್ವೇಕ್ ಬರೋದು ತುಂಬಾನೇ ರೇರ್ ಆಗಿದೆ. ಸೊ ಅದು ರೇರ್ ಅಂತ ಹೇಳೋದಕ್ಕಾಗಲ್ಲ, ಇಲ್ಲಿ ತನಕ ನಾವು ಇನ್ನ ಒಂದು 10 ವರ್ಷ ಡ್ಯೂರೇಷನ್ ಒಳಗೆ ನಾವು ಇನ್ನ ಅರ್ತ್ ಕ್ವೇಕ್ ನೋಡಿಲ್ಲ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಾನೇ ಅರೌಂಡ್ 6 to 7 ಅರ್ತ್ ಕ್ವೇಕ್ಸ್ ನ ಫೀಲ್ ಮಾಡಿದೀನಿ. ಸೊ ಇವಾಗ ನಾನು ಹೇಳಕ್ ಬರ್ತಿರೋದು ಏನು ಅಂತಂದ್ರೆ, ಒಂದು ಮನುಷ್ಯ ಅಷ್ಟೊಂದು ಡೀಪ್ ಆಗಿ ಹೋಗಿ ಒಂದು ಗೋಲ್ಡ್ ನ ತಗೋತಿದ್ದಾನೆ ಅಂತಂದ್ರೆ ಅದಕ್ಕೆ ಎಷ್ಟೊಂದು ವ್ಯಾಲ್ಯೂ ಇರುತ್ತೆ. ಅದು ತೆಗಿಬೇಕು ಅಂತಂದ್ರೆ ಅದರ ಸುತ್ತಮುತ್ತ ಇರೋ ಜನ ಎಲ್ಲಾನು ಕಷ್ಟ ಪಡ್ಲೇಬೇಕಾಗತ್ತೆ. ಸೊ ಅದಕ್ಕೆ ಏನೆಲ್ಲ ಕಷ್ಟ ಪಡ್ತಿದ್ದಾರೆ ಎಲ್ಲರೂ. ಈ ಅರ್ತ್ ಕ್ವೇಕ್ಸ್ ಬಂತು, ಭೂಮಿ ಹಂಗೆ ಓಪನ್ ಆಯ್ತು, ಎಲ್ಲರೂ ಒಳಗೆ ಹೋಗ್ತಾರೆ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೆ. ಆದ್ರೂ ಕೂಡ ಗೋಲ್ಡ್ ನ ತೆಗಿತಾನೆ ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಅದನ್ನ ಹಾರ್ವೆಸ್ಟ್ ಮಾಡಿದ್ರೆ ಮಾತ್ರ ನಮ್ ಕಂಟ್ರಿ ರಿಚ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಬಟ್ ಇವಾಗ ಎಲ್ಲಾನು ಬ್ಯಾನ್ ಮಾಡಿ ಇಕ್ಕಿದ್ದಾರೆ. ಸೊ ಇದರ ಮಾಡಿದ್ರೆ ನಮ್ ಜನಕ್ಕೆ ಎಲ್ಲಾನು ಹಾಳಾಗುತ್ತೆ, ನಮ್ ಜನ ಎಲ್ಲಾನು ತುಂಬಾ ಕಷ್ಟ ಪಡ್ತಾರೆ ಅಂತ ಒಂದೇ ಒಪಿನಿಯನ್ ಇಂದ ಈ ಗೋಲ್ಡ್ ಮೈನ್ಸ್ ನ ಮುಚ್ಚಿದ್ದಾರೆ ಅಂತ ತಿಳ್ಕೊಳ್ಳಿ. ಬಟ್ ಇದೆಲ್ಲ ಮುಚ್ಚಿರೋದು ತುಂಬಾ ಒಳ್ಳೇದೇ ಅಂತ ಹೇಳ್ಬೋದು. ಇದನ್ನ ತಿರ್ಗಾ ಯಾವಾಗ ಓಪನ್ ಮಾಡ್ತಾರೋ ಅವಾಗ ತಿರ್ಗಾನೆ ಗೋಲ್ಡ್ಸ್ ಎಲ್ಲಾನು ಗ್ರೋ ಆಗಿರುತ್ತೆ. ಸೊ ಅದನ್ನ ತಿರ್ಗಾ ಹಾರ್ವೆಸ್ಟ್ ಮಾಡೋಣ ಅಂತ ತುಂಬಾನೇ ಪ್ಲಾನ್ಸ್ ಇದಾವೆ ಹಿಂದೆಗಡೆ. ಬಿಟ್ರೆ ಹಂಗೆ KGF ಬಗ್ಗೆ ಮಾತಾಡ್ಕೊಂಡೇ ಹೋಗ್ಬೋದು ಅಂತ ಹೇಳ್ಬೋದು. ಏನಕ್ಕಂದ್ರೆ ಮೊದಲು ಕರೆಂಟ್ ಬಂದಿರೋದು ಇಲ್ಲೇನೆ, ಮೊದಲು ಟ್ರೈನ್ ಬಂದಿರೋದು ಇಲ್ಲೇನೆ. ಈ ಫಾರಿನರ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ, ಬ್ರಿಟಿಷ್ ಪೀಪಲ್ ನಾವು ಎಲ್ಲ ಅವ್ರ ಕೆಳಗೆ ವರ್ಕ್ ಮಾಡ್ತಿದ್ವಲ್ಲ ಆ ಕಾಲದಲ್ಲಿ ಅವರು ಮೊದಲು ಗೋಲ್ಡ್ ಎಲ್ಲಾನು ಟ್ರೈನ್ ಫುಲ್ ಎಲ್ಲಾನು ತುಂಬಿಸಿ ಇಲ್ಲಿಂದ ಫಾರಿನ್ ಗೆ ತಗೊಂಡು ಹೋಗ್ತಿದ್ದು ಇಲ್ಲಿಂದಾನೆ. ಸೊ ಇದರಿಂದಾನೇ ಎಲೆಕ್ಟ್ರಿಸಿಟಿ ಮೊದಲು KGF ಗೆ ಬಂದಿರೋದು. ಸೊ ಇದರಿಂದಾನೇ ಎಲ್ಲ ಗೂಡ್ಸ್ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ರೈಲ್ವೇಸ್ ನ ಇಲ್ಲಿಗೆ ತಂದಿದ್ರು ಅಂತ ತಿಳ್ಕೊಳ್ಳಿ. ಮೇನ್ ಆಗಿ ಸ್ಟಾರ್ ಡಸ್ಟ್ ಯಾವಾಗ ಸಿಗುತ್ತೆ ಅಂತಂದ್ರೆ, ಒಂದು ಸ್ಟಾರ್ ಬ್ಲಾಸ್ಟ್ ಆದ್ರೆ ಮಾತ್ರ. ಸೊ ಆ ತರ ಬ್ಲಾಸ್ಟ್ ಆಗೋದನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಸೂಪರ್ ನೋವಾ ಅಂತ ಹೇಳ್ತಾರೆ. ಈ ತರ ಸೂಪರ್ ನೋವಾದ್ರಿಂದ ಎಲ್ಲಾನು ಎಲ್ಲಾ ಕಡೆನೂ ಸ್ಪ್ಲಿಟ್ ಆಗುತ್ತೆ. ಈ ಮಿಲ್ಕಿ ವೇ ಅಂತ ಏನ್ ಹೇಳ್ತಾರಲ್ವಾ, ಅಲ್ಲಿ ಒಂದು ಸ್ಟಾರ್ ಬ್ಲಾಸ್ಟ್ ಆದ್ರೆ ಪರವಾಗಿಲ್ಲ, ಅಲ್ಲಿಂದ ಸ್ವಲ್ಪ ದೂರ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ತನಕನು ಎಲ್ಲ ಡಸ್ಟ್ ಸ್ಪ್ಲಿಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಪ್ರಪಂಚ ಮೇಲೆ ಏನಾದ್ರೂ ಒಂದು ಬಂದ್ ಬಿತ್ತು ಅಂತಂದ್ರೆ, ಇಲ್ಲ ಸೂಪರ್ ನೋವಾ ಏನೋ ಪಕ್ಕದಲ್ಲೇ ನಡೀತು ಅಂತಂದ್ರೆ ಆಬ್ವಿಯಸ್ಲಿ ನಾವೆಲ್ಲಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕಾಗಲ್ಲ, ಇಲ್ಲಿ ಹ್ಯೂಮ್ಯಾನಿಟಿ ಇಲ್ಲ ಹ್ಯೂಮನ್ಸ್ ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಎಲ್ಲಾ ಪ್ರಪಂಚನೇ ಫುಲ್ ಅಲ್ಲಕ್ ಬುಲ್ಲಕ್ ಆಗ್ತಿತ್ತು. ಮೊದಲು ಒಂದು ಸ್ಟಾರ್ ಬರ್ಸ್ಟ್ ಆಗೋವಾಗ ಅಲ್ಲಿ ಹೈಡ್ರೋಜನ್ ಅಂತ ಒಂದೇ ಒಂದು ಆಟಮ್ ಇರುತ್ತೆ. ಬಟ್ ಇದು ತುಂಬಾ ಲೈಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ದಿನ ಆಗ್ತಾ ಹೈಡ್ರೋಜನ್ ಬಂದ್ಬಿಟ್ಟು ತುಂಬಾನೇ ಹೆವಿಯರ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಹೀಲಿಯಂ ಆಗುತ್ತೆ, ಮತ್ತೆ ನಿಕಲ್ ಆಗುತ್ತೆ, ಮತ್ತೆ ಅಲ್ಯೂಮಿನಿಯಂ ಆಗುತ್ತೆ, ಮತ್ತೆ ಗೋಲ್ಡ್ ಆಗುತ್ತೆ, ಮತ್ತೆ ಸಿಲ್ವರ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಈ ತರ ಎಲ್ಲ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಶನ್ಸ್ ತಗೊಳ್ಳೋದ್ರಿಂದ ಆ ಮೆಟಲ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಇವಾಗ ತುಂಬಾನೇ ಟ್ರಾನ್ಸ್ಫಾರ್ಮೇಶನ್ ಆಗ್ತಿರೋದ್ರಿಂದ ಇವಾಗ ಆ ಮೆಟಲ್ ಫಾರ್ಮ್ ಆಗೋದೇ ತುಂಬಾ ವರ್ಷ ಆಗಿರುತ್ತೆ. ಇವಾಗ ಸೂಪರ್ ನೋವಾ ನಡೀತಿರುತ್ತೆ. ಇವಾಗ ನಮ್ಮ ಪ್ರಪಂಚ ಪಕ್ಕದಲ್ಲಿ ಎಲ್ಲೋ ಒಂದ್ ಕಡೆ ಸೂಪರ್ ನೋವಾ ನಡೆದಿದೆ ಅಂತ ಅನ್ಕೊಳ್ಳಿ. ಇದು ಅರೌಂಡ್ 4 ಬಿಲಿಯನ್ ಇಯರ್ಸ್ ಮುಂದೆಗಡೆ ನಡೆದಿರೋದು. ಇವಾಗ ಈ 4 ಬಿಲಿಯನ್ ಇಯರ್ಸ್ ಮುಂದೆಗಡೆ ಏನಾಗುತ್ತೆ ಅಂತಂದ್ರೆ, ಅರ್ತ್ ಕೂಡ ತುಂಬಾನೇ ವಾಲಟೈಲ್ ಆಗಿದ್ದಿರುತ್ತೆ, ತುಂಬಾ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಇವಾಗ ಒಂದು ಸೂಪರ್ ನೋವಾ ಪಕ್ಕದಲ್ಲಿ ನಡೀತಿತ್ತು ಅಂತಂದ್ರೆ ಅದರಲ್ಲಿರೋ ಮೆಟೀರಿಯಲ್ಸ್ ಎಲ್ಲಾನು ತುಂಬಾನೇ ಕೊಲೈಡ್ ಆಗಿರುತ್ತೆ. ಸೊ ಈ ತರ ಕೊಲೈಡ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲ ಗೋಲ್ಡ್ ಈ ಅರ್ತ್ ಕ್ರಸ್ಟ್ ತನಕ ಹೋಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ನಾವು ಡಿಗ್ ಮಾಡಿ ತೆಗಿತಿರೋದು ಎಲ್ಲಾನು ಅರೌಂಡ್ 4 to 5 ಕಿಲೋಮೀಟರ್ಸ್, ಇಲ್ಲ ಅಂತಂದ್ರೆ 3000-5000 ಫೀಟ್ ಅಂತ ಅನ್ಕೊಳ್ಳಿ. ಬಟ್ ಅದಕ್ಕಿಂತ ಕೆಳಗೆ ಇನ್ನು ಹ್ಯೂಮನ್ಸ್ ಹೋಗಿಲ್ಲ ಅಂತ ಹೇಳ್ಬೋದು. ಹ್ಯೂಮನ್ಸ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರ ಸ್ಕಿನ್ ಎಲ್ಲ ಫುಲ್ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಪ್ರಾಬಬ್ಲಿ ಅಲ್ಲಿ ಅವರು ಆಕ್ಸಿಜನ್ ಇಲ್ದೇನೆ ಸಫಿಕೇಶನ್ ಆಗ್ತಾರೆ, ಅಲ್ಲೇ ಅವ್ರು ತೀರ್ಕೊಬಿಡ್ತಾರೆ ಅಂತ ಹೇಳ್ಬೋದು. ಸೊ ಇದರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಿಷಿನ್ಸ್ ಇವಾಗೆಲ್ಲ ಹಾರ್ವೆಸ್ಟ್ ಮಾಡಕ್ ಶುರು ಮಾಡ್ತಿದ್ದಾರೆ. ಎಷ್ಟೆಷ್ಟೆಲ್ಲ ಕೆಳಗೆ ಹೋಗ್ತಿದಾರೋ ಅಷ್ಟೆಷ್ಟೆಲ್ಲ ತೂತ್ ಹಾಕಿ ಕೆಳಗೆ ಹೋಗ್ತಿದ್ದಾರೆ.
ಏನಕ್ಕೆ ಅಂತಂದ್ರೆ ನಿಮ್ ಕೈಯಲ್ಲಿ ಒಂದು ರಿಂಗ್ ಹಾಕ್ತಿರಲ್ವಾ ಅದಕ್ಕೋಸ್ಕರನೇ. ಸೊ ಇವಾಗ ನೀವು ಅಷ್ಟೊಂದೆಲ್ಲ ಪ್ರೀಶಿಯಸ್ ಆಗಿ, ನೀವು ಅಷ್ಟೊಂದೆಲ್ಲ ಪ್ರೆಸ್ಟೀಜಿಯಸ್ ಆಗಿ ಬಾಳ್ಬೇಕು, ನೀವು ಅಷ್ಟೊಂದೆಲ್ಲ ಗೋಲ್ಡ್ ನಿಮ್ ಪಾಕೆಟ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಇಷ್ಟೊಂದು ಜನ ತುಂಬಾನೇ ಹಿಂದೆಗಡೆ ಕಷ್ಟ ಪಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಗೋಲ್ಡ್ ಅಂತ ಅನ್ನೋದು ಇಷ್ಟೊಂದು ಈಸಿಯಾಗಿ ಯಾರಿಗೂ ಸಿಕ್ಬಿಡಲ್ಲ. ಸಿಕ್ತಿತ್ತು ಅಂತಂದ್ರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ತಗೋತಿದೀವಿ ಅಂತಂದ್ರೆ ನಾವು ಸ್ವಲ್ಪನಾದ್ರ ಹೈ ಲೆವೆಲ್ ಆಗಿದೀವಿ ಅಂತ ತಿಳ್ಕೊಳ್ಳಿ. ಬಟ್ ಇವಾಗ ಗೋಲ್ಡ್ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತಂದ್ರೆ ಈ ಸ್ಟಾರ್ ಡಸ್ಟ್ ಎಷ್ಟು ನಮ್ಮ ಪ್ರಪಂಚದಲ್ಲಿ ಬಂದು ಬಿದ್ದಿದ್ಯೋ ಅಷ್ಟು ಮಾತ್ರ ಗೋಲ್ಡ್ ಇರೋದಕ್ಕೆ ಸಾಧ್ಯ. ಬಟ್ ಅದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಎಲ್ಲಿಂದ ಸಿಗುತ್ತೆ? ಇವಾಗ ಪಾಪ್ಯುಲೇಷನ್ ಅಂತೂ ಜಾಸ್ತಿನೇ ಆಗ್ತಿದೆ, ಆದ್ರೆ ಎಲ್ರಿಗೂ ಡಿಮ್ಯಾಂಡ್ ಅಂತ ಒಂದು ಇದ್ದೇ ಇದೆ. ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕ್ವಾಂಟಿಟಿ ಕಡಿಮೆ ಇದೆ, ಅದರಿಂದಾನೇ ಇವಾಗ ರೇಟ್ ಜಾಸ್ತಿ ಆಗುತ್ತೆ. ಸೊ ರೇಟ್ ಜಾಸ್ತಿ ಆಗೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜನ ತಗೊಳ್ಳೋದು ಕಡಿಮೆ ಮಾಡ್ತಾರೆ, ಹಂಗಂದ್ರೆ ಎಲ್ರಿಗೂ ಇದು ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದರಿಂದಾನೇ ಈ ಗೋಲ್ಡ್ ರೇಟ್ ನ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಅದರಿಂದಾನೇ ನೀವು ಗೋಲ್ಡ್ ನ ಪರ್ಚೇಸ್ ಮಾಡೋದು ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಮುಂಚೆ ಬಿಲಿಯನ್ಸ್ ಟು ಇಯರ್ಸ್ ಗಡೆ ನಡೆದಿದೆ, ಆದ್ರೆ ಇವಾಗ ಈ ಗೋಲ್ಡ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದಾ? ನಾವು ನಮ್ಮ ಕೈಯಾರೆ ಏನಾದ್ರೂ ಒಂದು ಮಾಡಿ ಈ ಗೋಲ್ಡ್ ನ ಮಾಡಿಬಿಟ್ರೆ ಅದು ಎಷ್ಟೊಂದೆಲ್ಲ ಚೀಪ್ ಆಗಿ ಸಿಗುತ್ತೆ. ಈ ಇಮ್ಯಾಜಿನೇಷನ್ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಬಟ್ ಇದನ್ನ ಕೂಡ ಪ್ರಾಕ್ಟಿಕಲಿ ಮಾಡಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಪಾರ್ಟಿಕಲ್ ಆಕ್ಸಿಲರೇಟರ್ ಅಂತ ಒಂದು ಮಿಷನ್ ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಎಲ್ಲಾನು ಮಾಡಿ ಆಟಮ್ ಬೈ ಆಟಮ್ ಗೋಲ್ಡ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ಅವರು 1 ಗ್ರಾಮ್ ಆಫ್ ಗೋಲ್ಡ್ ತಗೊಳ್ಳೋದಕ್ಕೆ ಈ ಪ್ರಪಂಚ ಫುಲ್ ನಾಶ ಆಗಿ ಫುಲ್ ಹಂಗೆ ಮುಳುಗೋಗ್ಬೇಕು ಆ ತರ ಆಗೋ ಸಿಚುವೇಶನ್ ಮಾತ್ರ ಅವರು ಅಲ್ಲಿ 1 ಗ್ರಾಮ್ ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಹಂಗಂದ್ರೆ ಇದು ತುಂಬಾನೇ ಕಾಸ್ಟ್ಲಿಯೆಸ್ಟ್ ಪ್ರೋಸೆಸ್ ಅಂತ ತಿಳ್ಕೊಳ್ಳಿ. ಬಟ್ ಇದು ಮಾತ್ರ ಇಲ್ಲ, ಇಲ್ಲಿ ಓಷನ್ಸ್ ಅಲ್ಲಿ ಕೂಡ ಎಲ್ಲಾನು ಗೋಲ್ಡ್ ನೀರ್ ಜೊತೆನೆ ಹಂಗೆ ಮಿಕ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಇವಾಗ ನೀರ್ ಜೊತೆ ಮಿಕ್ಸ್ ಆಗಿದೆ ಅಂತಂದ್ರೆ ಅದನ್ನು ಕೂಡ ನಾವು ಹೋಗಿ ಫಿಲ್ಟರ್ ಮಾಡಿ ಗೋಲ್ಡ್ ನ ತಗೋಬಿಡ್ಬೋದಲ್ಲ ಅಂತ ಎಲ್ರಿಗೂ ಇಮ್ಯಾಜಿನೇಷನ್ ಇರುತ್ತೆ. ಆದ್ರೆ ಇವಾಗ ಇಲ್ಲಿಂದ ಅಷ್ಟು ದೂರ ಬೋಟ್ಗೆ ಹೋಗ್ಬೇಕು, ಎಷ್ಟು ಕೆಳಗೆ ನೀವು ನೀರು ಒಳಗೆ ಹೋಗ್ಬೇಕು, ಅಲ್ಲಿರೋ ಸ್ಯಾಂಡ್ ಅನ್ನೆಲ್ಲ ನೀವು ತಗೋಬರ್ಬೇಕು, ತಿರ್ಗಾ ಅದನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟ್ರೇಷನ್ ಪ್ರೋಸೆಸ್ ಇವಾಗ 10 to 15 ಟೈಪ್ಸ್ ಆಫ್ ಫಿಲ್ಟ್ರೇಷನ್ ಪ್ರೋಸೆಸ್ ಇದೆ ಅಂತ ತಿಳ್ಕೊಳ್ಳಿ. ಆ 10 to 15 ಟೈಪ್ಸ್ ಆಫ್ ಪ್ರೋಸೆಸ್ ರಲ್ಲಿನೇ ಡಿಫ್ರೆಂಟ್ ವೆರೈಟಿ ಆಫ್ ಪ್ರೋಸೆಸ್ ಇದೆ. ಸೊ ಇದನ್ನೆಲ್ಲ ಮಾಡೋದಕ್ಕೇನೆ ನಮಗೆ ಒಂದು 10-20 ವರ್ಷ ಆಗ್ಬಿಡುತ್ತೆ. 10-20 ವರ್ಷ ಆದ್ಮೇಲೆ 1 ಗ್ರಾಮ್ ಆಫ್ ಗೋಲ್ಡ್ ಸಿಗೋದು ತುಂಬಾನೇ ದೊಡ್ಡದಾಗಿರುತ್ತೆ. ಆದ್ರೆ ಆ 1 ಗ್ರಾಮ್ ಆಫ್ ಗೋಲ್ಡ್ ಇವಾಗಲೇನೆ 5,000 ಕೊಟ್ಟರೆ ಆಚೆ ಕಡೆ ಸಿಗೋ ತರ ಇದೆ. ಸೊ ಅದರಿಂದ ನೀವು 5,000 ಕೊಟ್ಟು ಆಚೆ ಕಡೆನೇ ಪರ್ಚೇಸ್ ಮಾಡ್ಬಿಡಿ. ಅಷ್ಟೊಂದೆಲ್ಲ ಕಾಸ್ಟ್ಲಿ ಆಗಿ ಖರ್ಚು ಮಾಡಿ ಹೋಗಿ ಓಷನ್ ಅಲ್ಲೆಲ್ಲ ಹುಡ್ಕಕ್ಕೆ ಹೋಗ್ಬಿಡಿ ಅಂತ ಅನ್ನೋದೇ ನಂದು ಕನ್ಕ್ಲೂಷನ್. ಪ್ರಾಬಬ್ಲಿ ಈ ವಿಡಿಯೋ ಹಿಂದೆಗಡೆ ಗೋಲ್ಡ್ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಿತ್ತು, ಇಲ್ಲ ಅಂತಂದ್ರೆ ಗೋಲ್ಡ್ ಎಲ್ಲಿಂದ ಬರ್ತಿದೆ, ಗೋಲ್ಡ್ ಎಲ್ಲಿಂದ ಸಿಗ್ತಿದೆ ಅಂತ ನಾವು ನೋಡಿದ್ವಿ. ಬಟ್ ಇವಾಗ ನನ್ನ ಕ್ವೆಶ್ಚನ್ ಏನು ಅಂತಂದ್ರೆ, ನಿಮ್ ಕೈಯಲ್ಲಿ ಹಾಕೊಂಡಿರೋ ಗೋಲ್ಡ್ ನ, ನಿಮ್ ಕೈಯಲ್ಲಿ ಹಾಕೊಂಡಿರೋ ರಿಂಗ್ ನ ನೀವು ಮೆಲ್ಟ್ ಮಾಡೋದಕ್ಕೆ ರೆಡಿ ಇದೀರಾ? ಮೆಲ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ಅದು ಯಾವ ತರ ಎಲ್ಲ ಮೆಲ್ಟ್ ಮಾಡ್ತೀರಾ? ಮೆಲ್ಟ್ ಮಾಡಬೇಕು ಅಂತಂದ್ರೆ ಅದ್ರ ಜೊತೆ ಮೆಟಲ್ಸ್ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ 1 ಗ್ರಾಮ್ ಆಫ್ ಗೋಲ್ಡ್ ನ ಬೀಟ್ ಮಾಡಿದ್ರೆ 90 ಸ್ಕ್ವೇರ್ ಮೀಟರ್ಸ್ ಅಷ್ಟು ದೊಡ್ಡದಾಗಿ ಮಾಡಬಹುದು, ಅಷ್ಟು ತಿನ್ ಮೆಟಲ್ ಆಗಿ ನಾವು ಮಾಡಬಹುದು ಅಂತ ಹೇಳ್ತಾರೆ. ಪ್ರಾಬಬ್ಲಿ ನೀವು ಅಟ್ ಲೀಸ್ಟ್ 1 ಸ್ಕ್ವೇರ್ ಫೀಟ್ ಆದ್ರೂ ಮಾಡಕ್ಕಾಗತ್ತಾ? ಇದನ್ನ ನೀವು ರಿವೀಲ್ ಮಾಡಿ. ಪ್ರಾಬಬ್ಲಿ ಇದನ್ನ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಲೀವ್ ಮಾಡಬಹುದು. ಈ ವಿಡಿಯೋದ್ರಲ್ಲಿ ತುಂಬಾನೇ ಕಂಟೆಂಟ್ ನಾನು ರಿಲೀವ್ ಮಾಡಿದೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ನೋಡೋಣ. Until then, see you, take care, bye bye.